ಎಲ್ಲ ನಾನು ಹುಚ್ಚ ವೆಂಕಟ್ ಸೇನೆ. ಐ ಲವ್ ಯು ಪೀಪಲ್. ನಿಮ್ಮನ್ನ ಭಾಳ ಪ್ರೀತಿಸ್ತೀನಿ. ನಾಳೆ ಅಂದರೆ ಮಾರ್ಚ್ 26ನೇ ತಾರೀಕು ಹುಚ್ಚ ವೆಂಕಟ್ ಸೇನೆ ಹುಟ್ಟಿದ ದಿನ. ನೀವು ಮಾಡಿರೋ ಕೆಲಸಗಳು ಒಂದ ಎರಡ ಸಮಾಜಕ್ಕೋಸ್ಕರ. ನಾನು ನಿಮ್ಮನ್ನ ಆರ್ಡ್ರ್ ಮಾಡ್ತಿದ್ದೆ, ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ. ಬಟ್ ಅದು ಪ್ರೀತಿಯಾಗಿ ತೊಗೊಂಡು ಕೆಲಸ ಮಾಡ್ತಿದ್ರಿ. ಇವತ್ತು ನಿಮ್ಮಿಂದ ಹುಚ್ಚ ವೆಂಕಟ್ ಸೇನೆ ನಿಮ್ಮಿಂದ ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿಲ್ಲ, ಎಷ್ಟು ಜನ ಸಂತೋಷವಾಗಿಲ್ಲ, ಎಷ್ಟು ಜನಕ್ಕೆ ಹಸಿವು ಹೋಗಿಲ್ಲ, ಎಷ್ಟು ಜನ ಧೈರ್ಯವಾಗಿ ಬದುಕ್ತಾ ಇದ್ದಾರೆ, ಎಷ್ಟು ಜನ ಹೆಣ್ಮಕ್ಳು ಧೈರ್ಯವಾಗಿ ಹೋರಾಟ ಮಾಡ್ತಾಯಿದ್ದಾರೆ, ಎಷ್ಟು ಜನ ಹೆಣ್ಮಕ್ಳು ಆರಾಮಾಗಿದ್ದಾರೆ, ಎಷ್ಟು ಜನ ಕೆಟ್ಟವರು ಭಯ ಪಡ್ತಾ ಇದ್ದಾರೆ, ಎಷ್ಟು ಜನ ಕೆಟ್ಟವರು ಕೆಟ್ಟ ಕೆಲಸ ಮಾಡೋಕ್ಕಾಗ್ತಿಲ್ಲ. ಇದೆಲ್ಲ ಕ್ರೆಡಿಟ್ ನಿಮ್ಗೆ ಹೋಗ್ಬೇಕಂಡ್ರು. ಹುಚ್ಚ ವೆಂಕಟ್ ಸೇನೆ ಹುಡುಗರು ಹುಡುಗಿರು ತಪ್ಪು ನಾನು ಯಾವತ್ತೂ ಕೃತಜ್ಞತೆ. ನಾನು ಲೀಡರ್, ಓನರ್. ಅದಕ್ಕಿಂತ ಮುಖ್ಯವಾದ ನಾವೊಂದು ಫ್ಯಾಮಿಲಿ. ಇವತ್ತು ಇಡೀ ಪ್ರಪಂಚದಲ್ಲಿ ಹುಚ್ಚ ವೆಂಕಟ್ ಸೇನೆ ಇದೆ, ಯಾವ ಜಾಗದಲ್ಲಿಲ್ಲ. ಕತ್ತಲಲ್ಲಿ ಕೆಲಸ ಮಾಡ್ಕೊಂಬಂದಿದ್ದು ನಾವು. ಇವತ್ತು ಬೆಳಕಿಗೆ ಬರ್ತೈತೆ ಅಲ್ವಾ. ಎಷ್ಟೋ ವರ್ಷ ನಾವು ಬೆಳಕಿಗೆ ಬಯಸಿಲ್ಲ, ಪಬ್ಲಿಸಿಟಿನೇ ಬಯಸಿಲ್ಲ. ಎಷ್ಟೋ ವರ್ಷ ಕೆಲಸಗಳು ಮಾಡ್ಕೊಂಬಂದ್ರಿ. ಬಟ್ ಇವಾಗ ಬೇಕು ಪಬ್ಲಿಸಿಟಿ, ಯಾಕಂದರೆ ನಮಗೆ ಪ್ರೀತಿ ಬೇಕು, ಕಣ್ಣೀರು ಬೇಕು. ತಪ್ಪ. ಇವತ್ತೆಲ್ಲ ಮಾಧ್ಯಮದವರು, ಪತ್ರಕರ್ತರವರು ನಮಗೆ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ, ಬೆಳಕಿಗೆ ತರ್ತಾಯಿದ್ದಾರೆ ನಾವು ಮಾಡೋ ಕೆಲಸಗಳು. ಯಾಕಂದರೆ ನಮಗೋಸ್ಕರ ಒಂದು ತೊಟ್ಟು ಕಣ್ಣೀರು ಬಂದರೆ ನಾವು ಸಂತೋಷ ಪಡ್ತೀರಿ. ದುಡ್ಡುಗೋಸ್ಕರ ಈ ಹುಚ್ಚ ವೆಂಕಟ್ ಸೇನೆ ನಡೀತಾ ಇರೋದು. ದುಡ್ಡು ಹಂಚೋಕ್ಕೋಸ್ಕರ, ನನ್ನಂಥ ಬಡವ್ರಿಗೋಸ್ಕರ, ಹೊಟ್ಟೆ ಹಸಿವು ಇರೋರಿಗೋಸ್ಕರ, ರೈತರಿಗೋಸ್ಕರ ನಾವೇನೆಲ್ಲ ಮಾಡಿಲ್ಲ ಅಲ್ವಾ. ಬಟ್ ಅದಕ್ಕಿಂತ ಮುಖ್ಯ ನೀವು ಕಂಡ್ರು. ನನ್ನ ಮಾತುಗಳನ್ನ ಕೇಳ್ಕೊಂಬಂದ್ರಿ. ತಾವು ಹೆಣ್ಮಕ್ಳು ಕೂಡ ಕೆಲಸಗಳು ಮಾಡಿದ್ರಿ. ನನಗೆ ಯಾವ ಪ್ರಶ್ನೆನೂ ಹಾಕಿಲ್ಲ, ನಾವು ಯಾಕೆ ಕೆಲಸ ಮಾಡಬೇಕು, ಇದು ಸರಿನೋ ತಪ್ಪು ಅಂತ ನಾನು ನಂಬಿದ್ರಿ. ಇವತ್ತು ಅದು ಮೋಸ ಹೋಗಿಲ್ಲ. ಯಾಕಂದರೆ ನನ್ನನ್ನು ಎಷ್ಟು ಚೆನ್ನಾಗಿ ಇಷ್ಟಪಡ್ತಾರೋ ಹುಚ್ಚ ವೆಂಕಟ್ ಸೇನೆ ಲೀಡ್ರಾಗಿ, ಓನರಾಗಿ, ನಿಮ್ಮನ್ನೂ ಅಷ್ಟೇ ಜನ ಇಷ್ಟಪಡ್ತಾರೆ, ನಿಮ್ಮನ್ನೂ ಪ್ರೀತಿಸ್ತಾರೆ, ನಿಮಗೋಸ್ಕರ ಕಣ್ಣೀರು ಹಾಕ್ತಾರೆ. ಇದು ನೀವು ಸಾಧಿಸಿರೋದು. ನಮಗೆ ಸರ್ಟಿಫಿಕೇಟ್ ಬೇರೆಯವರಿಂದ ಬೇಡ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಮುಖ್ಯ. ನಾವೇ ಫಸ್ಟು ಪ್ರೀತಿಸೋಕ್ಕೆ ಶುರು ಮಾಡ್ಕೊಂಡಿದ್ದೀರಲ್ವ. ನಾವೊಂದು ಒಳ್ಳೆ ಕೆಲಸ ಮಾಡಿದಾಗ ಯಾರು ಬೆನ್ನು ತಡ್ತಾರೋ ಇಲ್ಲೋ, ನಮ್ಮ ಬೆನ್ನು ನಾವೇ ತಡ್ಕೊಬೇಕಂಡ್ರು. ಇವತ್ತು ನಿಮ್ಮ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ. ಇವತ್ತು ನಿಮ್ಮ ಹೆಂಡತಿ ಮಕ್ಕಳು, ನೀವು ಪ್ರೀತಿಸೋ ಹುಡುಗಿ ಹೆಮ್ಮೆ ಪಡ್ತಾರೆ. ಓದೋ ವಯಸ್ಸು, ಆಟಾಡೋ ವಯಸ್ಸಲ್ಲಿ ಸಮಾಜದ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇದ್ದೀರಾ. ನನ್ನ ಮಾತು ಕೇಳಿ, ಸಮಾಜದ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ, ಸಮಾಜಕ್ಕೋಸ್ಕರ ಅಳ್ತಾ ಇದ್ದೀರಾ, ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದೀರಾ, ಸಮಾಜಕ್ಕೋಸ್ಕರ ನಿಮ್ಮ ಲೈಫ್ನ ರಿಸ್ಕ್ ತೋರ್ತಾ ಇದ್ದೀರಾ. ಇದು ನಿಮ್ಮ ದೊಡ್ಡ ಗುಣ. ನಾವಿನ್ನೂ ಬೆಳೆಯೋಣ, ಇನ್ನೂ ಬೆಳಿಬೇಕು. ಕೆಟ್ಟವರು ಹೋಗ್ಬಿಡ್ಬೇಕು ಅವರೇ, ಅಥವಾ ಒಳ್ಳೆಯವರಾಗಿ ಬದಲಾಗಬೇಕು. ಬಡವರು ಹಸಿವು ಹೋಗಬೇಕು, ಎಲ್ಲರೂ ಸಂತೋಷವಾಗಿರಬೇಕು, ಹೆಣ್ಮಕ್ಳಿಗೆ ರಕ್ಷಣೆ ಇರಬೇಕು. ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿ ಯಾರು ನೋಡ್ಕೊಡ್ದು, ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು, ಪ್ರೀತಿಸ್ಬೇಕು. ಹಬ್ಬಗಳ ಥರನ ಯಾವ ಹಬ್ಬಗಳು ಮಾಡ್ತಿದ್ದೀರಿ, ಸಂಸ್ಕೃತಿ, ಸಂಪ್ರದಾಯ, ಆಚಾರ, ವಿಚಾರ, ಹೆಣ್ಮಕ್ಳ ಬಗ್ಗೆ ಗೌರವ, ಇವೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋಣ. ಯಾವತ್ತಾದರೂ ಒಂದಿನ ನಮ್ಮ ಇಂಡಿಯಾ ಇನ್ನೂ ದೊಡ್ಡದಾಗಿ ಬೆಳೀತೆ, ಇಡೀ ಪ್ರಪಂಚ ನೋಡುತ್ತೆ. ದಿಸ್ ಈಸ್ ಇಂಡಿಯಾ, ಇದು ಇಂಡಿಯಾ. ನಾವು ಇಂಡಿಯಾಗೆ ಹೋಗಬೇಕು. ವಿ ಶುಡ್ ಸ್ಟೇ ಇನ್ ಇಂಡಿಯಾ. ನಾವು ಇಂಡಿಯಾಲಿರಬೇಕು. ಇಂಡಿಯನ್ ಪೀಪಲ್ಸ್ಗಿಂತ ಒಳ್ಳೆ ಪೀಪಲ್ಸ್ ಇಡೀ ಜಗತ್ತಲ್ಲಿಲ್ಲ, ಇಡೀ ಪ್ರಪಂಚದಲ್ಲಿ ಇಲ್ಲ ಅಂತ ಅನ್ಬೇಕು. ಆ ಮಟ್ಟಕ್ಕೆ ನಾವು ಮಾಡೋಣ. ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಬೇಕು. ನಾಳೆ ವರ್ಲ್ಡ್ ವೈಡು 26 ಮಾರ್ಚ್ ಹುಚ್ಚ ವೆಂಕಟ್ ಸೇನೆ ಆ್ಯನಿವರ್ಸರಿ, 3ನೇ ವರ್ಷ, 3rd ಇಯರ್. ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು, ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಫಂಕ್ಷನು ಅಂತ ಹೇಳ್ತಾ, ಬಾಯ್ ಫ್ರಮ್ ದಿಸ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್. ಆ್ಯಂಡ್ ನಿಮ್ಮೆಲ್ರಿಗೂ ಲವ್ ಯು, ಲವ್ ಯು, ಲವ್ ಯು. ಹುಚ್ಚ ವೆಂಕಟ್ ಸೇನೆ ಯಾವತ್ತೂ ಮಲಗಲ್ಲ. ಕೆಟ್ಟವ್ರು ಮಲಗಿದ ಮೇಲೆ ಮಲಗೋದು, ಕೆಟ್ಟವ್ರು ಎದ್ದಿರ್ತಾರೆ. ಸೊ ಕೆಟ್ಟವರು ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಹುಚ್ಚ ವೆಂಕಟ್ ಸೇನೆಯಿಂದ. ಯಾಕಂದರೆ ಹುಚ್ಚ ವೆಂಕಟ್ ಸೇನೆಯಲ್ಲಿ ಬರೀ ಹುಡುಗರಿಲ್ಲ, ಎಷ್ಟೋ ಜನ ಪೊಲೀಸ್ ಆಫೀಸರ್ಗಳು ನಮಗೆ ಹೆಲ್ಪ್ ಮಾಡ್ತಾರೆ, ಲಾಯರ್ಗಳು, ಡಾಕ್ಟರ್ಸು. ಅದೆಲ್ಲ ಒಂದು ಪಿಕ್ಚರ್ ಮಾಡ್ತೀನಿ, ಹುಚ್ಚ ವೆಂಕಟ್ ಸೇನೆ ಹೆಂಗೆ ನಡೀತಿದೆ ಅಂತ. ಆ ಸಿನಿಮಾಲಿ ನೋಡ್ತೀರಾ, ಅರ್ಥ ಆಯ್ತಾ. ಕೆಟ್ಟವ್ರು ಯಾವತ್ತೂ ತಪ್ಪಿಸ್ಕೊಂಡು ಬದುಕೋಕ್ಕಾಗಲ್ಲ. ಒಂದು ಅವಕಾಶ ಕೊಡ್ತೀನಿ ಬದಲಾಗಿ. ಇಲ್ಲ ಅಲ್ಲ, ನಾನು ಮಗಂದು ನಾನು ಬದಲಾಯಿಸ್ತೀನಿ, ನಮ್ಮ ಹುಡುಗರು ಬದಲಾಯಿಸ್ತಾರೆ, ಬದಲಾಗೇ ಆಗ್ತೀರಾ ಅಂತ ಹೇಳ್ತಾ, ಬಾಯ್ ಫ್ರಮ್ ದಿಸ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್.